ಹಾಯ್ ನಮಸ್ಕಾರ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಮುಳಬಾಗಿಲಿನಲ್ಲಿ ಜೆಡಿಎಸ್ ಮುಖಂಡರು ಕೋರ್ ಕಮಿಟಿ ಸದಸ್ಯರು ಶ್ರೀಯುತ ಆನಂದ್ ರೆಡ್ಡಿ ಅವರದ್ದು ಹುಟ್ಟುಹಬ್ಬ ಆಯಿತು. ಆದ್ರೆ ಹುಟ್ಟುಹಬ್ಬಕ್ಕೆ ಯಾರು ಬಂದ್ರು ಅನ್ನೋದನ್ನ ಕುತೂಹಲ ಕೂಡ ಆಯಿತು. ಇಡೀ ತಾಲೂಕಿಗೆ ಕೂಡ ಇವತ್ತು ಒಂದು ಸದ್ದು ಮಾಡಿದೆ. ಜೆಡಿಎಸ್ ನಲ್ಲಿದ್ದಂತಹ ಆನಂದ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬ ಆಯಿತು. ಈ ಹುಟ್ಟುಹಬ್ಬಕ್ಕೆ ಯಾರು ಹೋದ್ರು? ಆದ್ರೆ ಆನಂದ್ ರೆಡ್ಡಿ ಅವರ ಹುಟ್ಟುಹಬ್ಬಕ್ಕೆ ಜೆಡಿಎಸ್ ನಲ್ಲಿ ಎಲ್ಲಾ ಮುಖಂಡರು ಹೋದ್ರಾ, ಅಥವಾ ಏನಾದ್ರು ಎರಡು ಹಂತಗಳಲ್ಲಿ ಹೋದ್ರಾ, ಒಂದು ಗುಂಪು ಮೊದಲೇ ಹೋದ್ರಾ, ಅಥವಾ ಇನ್ನೊಂದು ಗುಂಪು ನಿಧಾನವಾಗಿ ಹೋದ್ರಾ ಅನ್ನೋದು ಇವತ್ತು ತಾಲೂಕಲ್ಲಿ ಒಂದು ಸದ್ದಾಗಿದೆ. ಆದ್ರೆ ಇಷ್ಟಕ್ಕೂ ಆನಂದ್ ರೆಡ್ಡಿ ಅವರ ಹುಟ್ಟುಹಬ್ಬಲ್ಲಿ ಆಗಿದ್ದೇನು? ಆನಂದ್ ರೆಡ್ಡಿ ಅವರ ಹುಟ್ಟುಹಬ್ಬ 10ನೇ ತಾರೀಕು ಆಯ್ತು. ಆದ್ರೆ ಜೆಡಿಎಸ್ ನಲ್ಲಿ ಎಲ್ಲಾ ಮುಖಂಡರು ಕೂಡ ಒಟ್ಟಿಗೆ ಹೋಗಿಲ್ಲ. ಕಾಡಿನಲ್ಲಿ ನಾಗರಾಜನರವರು ಬಣ 2 ಗಂಟೆಗೆ ಹೋದ್ರು. ಆದ್ರೆ ಸಮೃದ್ಧಿ ಮಂಜುನಾಥ್ ಅವ್ರ ಬಣ ಸಂಜೆ 7 ಗಂಟೆಗೆ ಹೋದ್ರು. ಇದು ತಾಲೂಕಿನಲ್ಲಿ ಸದ್ದಾಗಿದೆ. ಜೆಡಿಎಸ್ ನಲ್ಲಿ ಆನಂದ್ ರೆಡ್ಡಿ ಅವರ ಹುಟ್ಟುಹಬ್ಬಕ್ಕೆ ಜೆಡಿಎಸ್ ಎಲ್ಲಾ ಮುಖಂಡರು ಒಂದೇ ವೇದಿಕೆಯಲ್ಲಿ ಹೋಗ್ತಾರೆ ಅಂತ ಅನ್ಕೊಂಡ್ರು. ಆದ್ರೆ ಹೋಗಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. ಇಷ್ಟಕ್ಕೂ ಆನಂದ್ ರೆಡ್ಡಿ ಅವರ ಹುಟ್ಟುಹಬ್ಬ ಆಯ್ತು. ಆದ್ರೆ ಇದೇ ತಿಂಗಳು 15ನೇ ತಾರೀಕು ಸ್ಥಳೀಯ ಶಾಸಕರು ಜೆಡಿಎಸ್ ನ ಶಾಸಕರಾದಂತ ಶ್ರೀಯುತ ಸಮೃದ್ಧಿ ಮಂಜು ಅವರು ಹುಟ್ಟುಹಬ್ಬ ಆಗ್ತಾ ಇದೆ. ಆ ಹುಟ್ಟುಹಬ್ಬಕ್ಕೆ ಯಾರು ಹೋಗ್ಬೋದು, ಏನೇನು ಕಾರ್ಯಕ್ರಮ ಆಗ್ಬೋದು? ಇಷ್ಟಕ್ಕೂ ಆನಂದ್ ರೆಡ್ಡಿ ಹೇಳಿದ್ದೇನು? ಜೊತೆ ಆನಂದ್ ರೆಡ್ಡಿ ಅವರು ಇದ್ದಾರೆ. ಜೆಡಿಎಸ್ ಮುಖಂಡರು ಕೋರ್ ಕಮಿಟಿ ಸದಸ್ಯರಾದಂತ ಶ್ರೀಯುತ ಆನಂದ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಮೃದ್ಧಿ ಮಂಜು ಅವರ ಹುಟ್ಟುಹಬ್ಬ ಬಗ್ಗೆ ಹೇಳಿದ್ದೇನು? ಸಮೃದ್ಧಿ ಮಂಜು ಅವರ ಹುಟ್ಟುಹಬ್ಬಕ್ಕೆ ಯಾರ್ಯಾರು ಬರ್ತಾರೆ? ಸಮೃದ್ಧಿ ಮಂಜು ಅವರ ಹುಟ್ಟುಹಬ್ಬಕ್ಕೆ ಎಲ್ಲಾ ಜೆಡಿಎಸ್ ನ ಮುಖಂಡರು ಒಟ್ಟಿಗೆ ಬರ್ತಾರಾ, ಅಥವಾ ಆ ಮುಖಂಡರಲ್ಲಿ ಒಂದೊಂದು ಬಣ ಒಂದೊಂದು ಸಮಯಕ್ಕೆ ಬರುತ್ತಾ, ಅಥವಾ ಬರೋದಿಲ್ವಾ ಅನ್ನೋದು ಇವತ್ತು ನಮ್ಮ ಜೊತೆ ಆನಂದ್ ರೆಡ್ಡಿ ಅವರು ಹೇಳಿದ್ದೇನು. ಆನಂದ್ ರೆಡ್ಡಿ ಅವರು ಹುಟ್ಟುಹಬ್ಬ ಆದ್ಮೇಲೆ ಇವತ್ತು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ, ಸುದ್ದಿಗೋಷ್ಠಿ ಕೊಟ್ಟಿದ್ದಾರೆ. ಏನಕ್ಕೆ? ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜು ಅವರ ಹುಟ್ಟುಹಬ್ಬ ಆಗ್ತಾ ಇದೆ. ಆ ಹುಟ್ಟುಹಬ್ಬ ಯಾವ ರೀತಿ ಮಾಡ್ತಾರೆ, ಏನೇನು ಕಾರ್ಯಕ್ರಮಗಳು ಮಾಡ್ತಾರೆ? ಇಷ್ಟಕ್ಕೂ ಜೆಡಿಎಸ್ ನ ಎಲ್ಲಾ ಮುಖಂಡರು ಒಂದಾಗ್ತಾರ? ಇಷ್ಟು ದಿನ ಸುಮಾರು 1.5 ವರ್ಷದಿಂದ 2 ವರ್ಷಗಳಿಂದ ಕೂಡ ಜೆಡಿಎಸ್ ನಲ್ಲಿ 2 ಬಣ ಆಗಿತ್ತು. ಆದ್ರೂ ಕೂಡ ಎಲ್ಲಾ ಬಣ ಕೂಡ ಆನಂದ್ ರೆಡ್ಡಿ ಅವರು ಹುಟ್ಟುಹಬ್ಬಕ್ಕೆ ಬಂದ್ರು, ಅದು ಹಂತವಾಗಿ. ಆದ್ರೆ ಸಮೃದ್ಧಿ ಮಂಜು ಅವರು ಹುಟ್ಟುಹಬ್ಬಕ್ಕೆ ಯಾವ ರೀತಿ ಬರ್ತಾರೆ? ಸ್ಥಳೀಯ ಶಾಸಕರ ಅಭಿಮಾನಿಗಳು ಮುಖಂಡರು ಕೂಡ ನಿನ್ನೆ ಎಲ್ಲ ಮೊನ್ನೆ ಸುದ್ದಿಗೋಷ್ಠಿ ಕೊಟ್ಟರು. ಆದ್ರೆ ಒಂದು ಬಣ ಸುದ್ದಿಗೋಷ್ಠಿ ಕೊಳ್ಳಿಲ್ಲ. ಆದ್ರೆ ಈ ಬಣ ಬರ್ತಾರಾ ಇಲ್ವಾ ಅನ್ನೋದು ತಾಲೂಕಿನ ಒಂದು ಜನಾಭಿಪ್ರಾಯ ಆಗಿದೆ. ತಾಲೂಕಿನಲ್ಲಿ ಒಂದು ಸದ್ದಾಗ್ತಾ ಇದೆ. ಆದ್ರೆ ಇವತ್ತು ಆನಂದ್ ರೆಡ್ಡಿ ಅವರು ಹೇಳಿದ್ದೇನು? ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜು ಅವರ ಹುಟ್ಟುಹಬ್ಬಕ್ಕೆ ಎಲ್ಲಾ ಜೆಡಿಎಸ್ ಮುಖಂಡರನ್ನ ನಾವು ಕರೆಸ್ತೀವಿ, ಎಲ್ಲರೂ ಕೂಡ ಬರ್ತಾರೆ, ಎಲ್ಲರೂ ಕೂಡ 15ನೇ ತಾರೀಕು ಸ್ಥಳೀಯ ಶಾಸಕರು ಹುಟ್ಟುಹಬ್ಬಕ್ಕೆ ಬರ್ತಾರೆ, ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಜೆಡಿಎಸ್ ನಲ್ಲಿ ಸ್ಥಳೀಯ ಶಾಸಕರು ಹುಟ್ಟುಹಬ್ಬ 3 ವರ್ಷಗಳ ಹಿಂದೆ ಒಂಥರ ನಡೀತು. ಆದ್ರೆ ಮುಖಂಡರು ಎಲ್ಲರೂ ಕೂಡ ಯಾವತ್ತೂ ಸುದ್ದಿಗೋಷ್ಠಿಯನ್ನು ಕೊಳ್ಳಿಲ್ಲ. ಆದ್ರೆ ಈ ಬಾರಿ ಇನ್ನೇನು ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ನ ಸ್ಥಳೀಯ ಶಾಸಕರು ಹುಟ್ಟುಹಬ್ಬ ಹೇಗ್ ನಡೀತದೆ, ಆ ಶಾಸಕರ ಕಾರ್ಯಕ್ರಮಕ್ಕೆ ಯಾರು ಬರ್ಬೋದು? ಇಷ್ಟಕ್ಕೂ ಆನಂದ್ ರೆಡ್ಡಿ ಸುದ್ದಿಗೋಷ್ಠಿ ಕೊಟ್ಟಿದ್ದೇನು? ಆ ಸುದ್ದಿಗೋಷ್ಠಿಯಲ್ಲಿ ಏನಿತ್ತು? ಸ್ಥಳೀಯ ಶಾಸಕರ ಹುಟ್ಟುಹಬ್ಬಕ್ಕೆ ಜೆಡಿಎಸ್ ನ ಎಲ್ಲಾ ಮುಖಂಡರು ಬರ್ತಾರಾ ಅಥವಾ ಬರೋದಿಲ್ವಾ? ಬನ್ನಿ ನೋಡೋಣ. ನಮ್ಮ ಜೊತೆ ಆನಂದ್ ರೆಡ್ಡಿ ಅವರು ಇದ್ದಾರೆ. ಅವ್ರು ಏನ್ ಹೇಳ್ತಾರೋ ಬನ್ನಿ ನೋಡೋಣ. ಇದೇ ತಿಂಗಳ 15ನೇ ತಾರೀಕು ಸ್ಥಳೀಯ ಶಾಸಕರ ಹುಟ್ಟುಹಬ್ಬ ಅಂತೇಳಿ ಮೊನ್ನೆ ಜೆಡಿಎಸ್ ನ ಕೆಲವು ಮುಖಂಡರು ಸುದ್ದಿಗೋಷ್ಠಿಯನ್ನು ಕೊಟ್ಟರು. ಸೊ ಆದ್ರೆ ಆ ಸುದ್ದಿಗೋಷ್ಠಿಯಲ್ಲಿ ನೀವಿಲ್ಲ, ಹೌದಲ್ವಾ? ಹೌದೌದು. ಸೊ ನಿಮ್ಮ ಪ್ರಕಾರ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ ಇದು ಹುಟ್ಟುಹಬ್ಬ ಈ ಬಾರಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಕಳೆದ ದಿನಗಳಿಗಂತೂ ಈ ಬಾರಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಯಾವ ರೀತಿ ಮಾಡ್ಬೋದು, ಏನೇನು ಕಾರ್ಯಕ್ರಮ ಆಗ್ಬೋದು, ಈ ಕಾರ್ಯಕ್ರಮಕ್ಕೆ ಯಾರು ಬರ್ಬೋದು? ಸರ್, ಈಗ ತಾಲೂಕಿನ 30 ಪಂಚಾಯತಿಯಲ್ಲೂ ನಮ್ಮ ಜೆಡಿಎಸ್ ಕಾರ್ಯಕರ್ತರು, ಲೀಡರ್ಗಳು, ನಮ್ಮ ಅಭಿಮಾನಿಗಳು, ನಮ್ಮ ಹಿತೈಷಿಗಳು ಎಲ್ಲರೂ ಒಟ್ಟಿಗೆ ಹೋಗಿ ಭಾರಿ ವಿಜೃಂಭಣೆಯಿಂದ ಅವ್ರ ಹುಟ್ಟುಹಬ್ಬವನ್ನು ನಾವು ಮಾಡ್ತೀವಿ. ಸೊ ಹುಟ್ಟುಹಬ್ಬನ ಎಲ್ಲಿ ಮಾಡ್ತೀರಾ, ಏನು ಮಾಡ್ತಾ ಇದ್ದೀರಾ? ಶಾಸಕರು ಮನೆ ಹತ್ರನೇ ಮುಳಬಾಲಲ್ಲಿ ಅವ್ರ ಗೆಸ್ಟ್ ಹೌಸ್ ಇದೆ, ಅಲ್ಲೇ ಮಾಡ್ತೀವಿ. ಸೊ
ತಾಲೂಕಿನಲ್ಲಿ ಯಾವ ರೀತಿ ಪಂಚಾಯತ್ ಏನಾದ್ರು ಬರ್ತಾರಾ ಅಥವಾ ಏನಾದ್ರು ವ್ಯಾಲೆಂಟರಿ ಆಗಿ ಬರ್ತಾರಾ ಅಥವಾ ಏನಾದ್ರು ವಾಹನಗಳನ್ನು ವ್ಯವಸ್ಥೆ? ಯಾವುದು ವಾಹನಗಳ ಎಲ್ಲರೂ ವಾಲಂಟಿಯರ್ಗೆ ಬಂದು ವಿಶ್ ಮಾಡಿ ಬರ್ತಾರೆ. ಸೊ ಅವತ್ತಿನ ದಿನ ಕಾರ್ಯಕ್ರಮ ಏನೇನಿರ್ತದೆ? ಹುಟ್ಟಹಬ್ಬಕ್ಕೆ ಏನಿರುತ್ತೆ, ಬರ್ತಾರೆ, ವಿಶ್ ಮಾಡ್ತಾರೆ, ಊಟ ಮಾಡ್ಕೊಂಡು, ಎಲ್ಲ ಊಟ ವ್ಯವಸ್ಥೆ ಇರುತ್ತೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಸೊ ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ JDS ಕೋರ್ ಕಮಿಟಿ ಸದಸ್ಯ ಅಂತ ಶ್ರೀಯುತ ಆನಂದ್ ರೆಡ್ಡಿ ಅವರ ವಿಶೇಷ ಕೊಡುಗೆ ಏನಿರ್ತದೆ? ಅವತ್ತು ಏನೋ ಒಂದು ಆಕ್ಟಿವ್ ಆಗಿ ಇರ್ಬೋದು, ಅದು ಏನಾದ್ರು ನಿಮ್ದು ಒಂದು ತಾಟಲ್ಲಿ ಏನಾದ್ರು ನೀವು ಹುಟ್ಟುಹಬ್ಬನ ಆಚರಣೆ ಮಾಡ್ಬೋದಾ? ನೀವು ಬಂದು ವಿಶ್ ಮಾಡ್ತೀವಿ. ನಮ್ಮ ಮುಖ ನಮ್ಮ ಅಭಿಮಾನಿಗಳು ಭಾರಿ ವಿಜೃಂಭಣೆಯಿಂದ ಹೋಗಿ ಒಂದು ಗಾರ್ಲ್ಯಾಂಡ್ ಹಾಕಿ ಕೇಕ್ ಕಟ್ ಮಾಡಿಸಿ ಹುಟ್ಟಹಬ್ಬನ್ನು ಮಾಡ್ಕೊಂಡು ಬರ್ತೀವಿ. ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ ರಾಜ್ಯದಲ್ಲಿ ಯಾರು ಬರ್ಬೋದು? ಅದು ನಮ್ಗೆ ಇನ್ನೂ ಮಾಹಿತಿ ಇಲ್ಲ, ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ನಮ್ಗೇನು ಮಾಹಿತಿ ಇಲ್ಲ. ನಿಮ್ಮ ಪ್ರಕಾರ ಗೊತ್ತಿರ್ತಕ್ಕಂಥ ಮಾಹಿತಿ ಅದೇ ಕೋರ್ ಕಮಿಟಿ ಸದಸ್ಯರ ಮೇಲೆ ಒಂದಷ್ಟು ಜಿಲ್ಲೆಯ ಸುದ್ದಿಗಳೆಲ್ಲ ನಿಮ್ಗೆ ಗೊತ್ತಿರ್ತದೆ. ಬರ್ತಾರೆ ಶಾಸಕರು, ಈಗಿನ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಅವರು ಬರ್ತಾರೆ, MP ಅವರು, ನಮ್ಮ ಈಶ್ವರರೆಡ್ಡಿಯವರು, ನಮ್ಮ JK ಅಧ್ಯಕ್ಷರು ಕೃಷ್ಣಾರೆಡ್ಡಿಯವರು ಎಲ್ಲರೂ ಬರ್ತಾರೆ, ಎಲ್ಲ ಲೀಡರ್ಸು ಬರ್ತಾರೆ. ಸೊ ಆನಂದ್ ರೆಡ್ಡಿ ಅವರ ಕಾರ್ಯಕ್ರಮಕ್ಕೆ JDS ನಲ್ಲಿ ಕೆಲವು ಮುಖಂಡರು 2 ಬಾರಿ 3 ಬಾರಿ ಬಂದರು. ಆದ್ರೆ ಸಮೃದ್ಧಿ ಮಂಜುನಾಥ್ ಅವರು ಹುಟ್ಟುಹಬ್ಬ ನಡೀತಾ ಇದೆ. ಆ ಹುಟ್ಟುಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಇದೆ, ಯಾವ ರೀತಿ ಕಾರ್ಯಕ್ರಮಗಳು ಆಗ್ಬೋದು, ಯಾರಾದ್ರು ಬರ್ಬೋದು ಸರ್? ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಸರ್. ತಾಲೂಕಿನಲ್ಲಿ ಈಗ ನಮ್ಮ ಹಿತೈಷಿಗಳು, ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷದ ಮುಖಂಡರುಗಳು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ನಾವು. ಎಲ್ಲೋ ಒಂದು ಕಡೆ ಸಮೃದ್ಧಿ ಮಂಜುನಾಥ್ ಹುಟ್ಟುಹಬ್ಬಕ್ಕೆ ಇಷ್ಟು ದಿನ ಏನಿದ್ದು ಗೊತ್ತಿಲ್ಲ, ಈಗ ಕೋರ್ ಕಮಿಟಿ ಸದಸ್ಯ ಆದ್ಮೇಲೆ ಎಲ್ಲೋ ಒಂದ್ ಕಡೆ JDS ಎಲ್ಲರನ್ನ ನಾಯಕರನ್ನ ಹೊಂದಾಣಿಕೆ ಮಾಡಿ ಸಮೃದ್ಧಿ ಅವರು ಹುಟ್ಟುಹಬ್ಬಕ್ಕೆ ಆನಂದ್ ರೆಡ್ಡಿ ಎಲ್ಲರನ್ನ ಸೇರಿಸ್ತಾರ ಅಂತೇಳಿ ಈಗ ಶುರುವಾಗಿದೆ. ಈ ರೀತಿ ಆಗ್ಬೋದಾ? ಮಾತಾಡಲೇಬೇಕಲ್ಲ ಸರ್, ಎಲ್ಲ ಒಟ್ಟಿಗೆ ಹೋಗ್ಬೇಕಲ್ಲ. ಅಲ್ಲ, ಎಲ್ಲರೂ ಒಟ್ಟಿಗೆ ಬರ್ಬಾರ್ದು ಹುಟ್ಟುಹಬ್ಬಕ್ಕೆ? ಬರ್ತಾರೆ. ಅಲ್ಲಿ ಕೂಡ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ 2 ಬಣ ಆತರ ಆಗ್ಬೋದಾ? ಯಾವ್ದು 2 ಬಣನೂ ಇಲ್ಲ. ತಾಲೂಕಲ್ಲಿ ಅದೇ ಆನಂದ್ ರೆಡ್ಡಿ ಹುಟ್ಟುಹಬ್ಬ ಆಯ್ತು, ಈಗ ನೆಕ್ಸ್ಟ್ ಇರೋದು ಸ್ಥಳೀಯ ಶಾಸಕರ ಹುಟ್ಟುಹಬ್ಬ. ಶಾಸಕರ ಹುಟ್ಟುಹಬ್ಬಕ್ಕೆ ಯಾರು ಬರ್ಬೋದು? ಎಲ್ಲರೂ ತಾಲೂಕಿನ ಎಲ್ಲ ಮುಖಂಡರುಗಳು ಬರ್ತಾರೆ. ಎಲ್ಲರೂ ಅಂದ್ರೆ ನಮ್ಮ ಅಧ್ಯಕ್ಷರು, ನಮ್ಮ ನಿರ್ದೇಶಕರಾದ ಶ್ಯಾಮಣ್ಣವರು, ನಮ್ಮ DCC ಬ್ಯಾಂಕ್ ನಿರ್ದೇಶಕರು ರಘುಪತನ್ನವರು, ಎಲ್ಲ ಪ್ರಭಾಕರ್ ಅವರು, ನಮ್ಮ ರೆಜಾರ್ಟ್ ಚಂದ್ರವರು, ನಮ್ಮ ಸತ್ಯನ್ನವರು, ಜಗದೀಶ್ ಅವರು, ಎಲ್ಲ ಲೀಡರ್ಸು, ತಾಲೂಕಿನ ಲೀಡರ್ಸು, ಕಾರ್ಯಕರ್ತರು ಎಲ್ಲರೂ ಬರ್ತಾರೆ. ಎಲ್ಲರೂ ನೀವು ಕರ್ಕೊಂಡು ಬರ್ತಾರೆ, ಅವರು ಬರ್ತಾರೆ? ವಾಲಂಟಿಯರ್ಗೆ ಅವರು ಬರ್ತಾರೆ, ನಾವು ಕರೆಯೋರು ನಾವು ಕರ್ಕೊಂಡು ಹೋಗ್ತೀವಿ. ಅದು ಸಣ್ಣ ಪಟ್ಟ ಇರುತ್ತೆ, ಒಟ್ಟಿಗೆ ಮಾಡ್ಕೊಂಡು ಹೋಗ್ತೀವಿ. ವೀಕ್ಷಕರೇ, ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡ್ಬೇಕಾದ್ರೆ ನಮ್ಮ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಮುಳುಬಾಗಿಲು.